ಸ್ನೇಹಿತರೆ, ಇರಾನ್ ಸುಪ್ರೀಂ ಲೀಡರ್ ಅಯತೊಲ್ಲಾ ಅಲಿ ಖಮೇನಿ ಮತ್ತು ಅವರ ಆಂತರಿಕ ಭದ್ರತಾ ವಲಯವನ್ನ ಕೆಲವೇ ಸೆಕೆಂಡುಗಳಲ್ಲಿ ಅಮೆರಿಕ ಹಾಗೂ ಇಸ್ರೇಲ್ ಹತ್ಯೆ ಮಾಡಿದೆ. ಇರಾನ್ನೊಳಗೆ ಮಿಸೈಲ್ ನುಗ್ಗಿಸಿ ಹತ್ಯೆಗೈದಿದ್ದು ಇಡೀ ವಿಶ್ವವೇ ದಿಗ್ಭ್ರಮೆ ಆಗುವಂತೆ ಮಾಡಿದೆ. ತಮ್ಮದೇ ಆದ ಭದ್ರಕೋಟೆ ಇಟ್ಟುಕೊಂಡು ಇದ್ದ ಅಯತೊಲ್ಲಾ ಅಲಿ ಖಮೇನಿಯನ್ನ ಹತ್ಯೆ ಮಾಡುವುದು ಸುಲಭ ವಿಷಯವಲ್ಲ. ಆದರೆ ಇದನ್ನ ನಿಖರವಾಗಿ ಗುರು ತಲುಪಿಸಿ ಹತ್ಯೆ ಮಾಡುವುದು ಅಮೆರಿಕ ಮತ್ತು ಇಸ್ರೇಲ್ ಯಶಸ್ವಿಯಾಗಿದೆ. ಇದೊಂದು ದೊಡ್ಡ ರೋಚಕ ಕಥೆಯಾಗಿದೆ. ಇದಕ್ಕಾಗಿ ವರ್ಷಗಳಿಂದ ಇಸ್ರೇಲ್ನ ಗುಪ್ತಚರ ಸಂಸ್ಥೆ ಮೊಸಾದ್ ಸಿದ್ಧತೆಗಳನ್ನ ನಡೆಸಿದೆ, ಪ್ಲಾನಿಂಗ್ ಮಾಡಿದೆ. ಇರಾನ್ನ ರಹಸ್ಯ ಕೋಟೆಯನ್ನ ಭೇದಿಸಲು ಇಸ್ರೇಲ್ ಯಶಸ್ವಿಯಾಗಿದೆ. ಕೇವಲ 60 ಸೆಕೆಂಡ್ಗಳ ಕಾರ್ಯಾಚರಣೆಯಲ್ಲಿ ಅಯತೊಲ್ಲಾ ಅಲಿ ಖಮೇನಿಯನ್ನ ಹತ್ಯೆ ಮಾಡಲಾಗಿದೆ ಎಂಬುದು ಆಶ್ಚರ್ಯವಾದರೂ ಸತ್ಯ. ಇನ್ನು ಇಸ್ರೇಲ್ ತನ್ನ ಗುರಿಯನ್ನ ಸಾಧಿಸಿದ್ದು ಹೇಗೆ ಎಂಬುದರ ಬಗ್ಗೆ ಡೀಟೇಲ್ಸ್ ಸಿಕ್ಕಿದೆ. ಇಸ್ರೇಲ್ ಗುಪ್ತಚರ ಸಂಸ್ಥೆ ಮೊಸಾದ್ ವರ್ಷದ ಮೊದಲೇ ಇರಾನ್ ಭದ್ರತಾ ವಲಯವನ್ನ ಮೇಲ್ವಿಚಾರಣೆ ಮಾಡುವ ಕಣ್ಗಾವಲು ಮತ್ತು ಸಂವಹನ ಜಾಲಗಳನ್ನೇ ಹ್ಯಾಕ್ ಮಾಡಿಬಿಟ್ಟಿತ್ತು. ಹಲವಾರು ವರ್ಷಗಳ ಕಣ್ಗಾವಲು ಮತ್ತು ಇರಾನ್ನ ಭದ್ರತಾ ವ್ಯವಸ್ಥೆಗಳಿಗೆ ರಹಸ್ಯ ಪ್ರವೇಶವು ಖಮೇನಿಯನ್ನ ಕೊಂದ 60 ಸೆಕೆಂಡ್ ಕಾರ್ಯಾಚರಣೆಗೆ ದಾರಿ ಮಾಡಿಕೊಟ್ಟಿದೆ. ಇರಾನ್ನ ಟ್ರಾಫಿಕ್ ಕ್ಯಾಮೆರಾವನ್ನೇ ಹ್ಯಾಕ್ ಮಾಡಿತ್ತು ಇಸ್ರೇಲ್. ಇರಾನ್ನ ಮೇಲೆ ಮೊಸಾದ್ ಸೈಬರ್ ದಾಳಿ ನಡೆಸಿದೆ, ಮೊಬೈಲ್ ಸಿಗ್ನಲ್ ಇಂಟರ್ಸೆಪ್ಟ್ ಮಾಡಿದೆ. ಇದು ದೀರ್ಘಕಾಲ ಗುಪ್ತಚರ ಪ್ಲಾನಿಂಗ್. ಇರಾನ್ ರಾಜಧಾನಿ ತೆಹರಾನ್ನ ಬಹುತೇಕ ಎಲ್ಲ ಟ್ರಾಫಿಕ್ ಕ್ಯಾಮೆರಾಗಳನ್ನ ಇಸ್ರೇಲ್ನ ಮೊಸಾದ್ ಹ್ಯಾಕ್ ಮಾಡಿಬಿಟ್ಟಿತ್ತು. ಟ್ರಾಫಿಕ್ ಕ್ಯಾಮೆರಾ ವಿಡಿಯೋಗಳನ್ನ ಎನ್ಕ್ರಿಪ್ಟ್ ಮಾಡಿ ಇಸ್ರೇಲ್ನ ಸರ್ವರ್ಗಳಿಗೆ ರವಾನಿಸಲಾಗಿದೆ. ಇದರಿಂದ ಇಸ್ರೇಲ್ ಸೇನೆಗೆ ಇಸ್ರೇಲ್ನ ಟೆಲ್ ಅವೀವ್ನಲ್ಲಿ ಕುಳಿತುಕೊಂಡೇ ಇರಾನ್ನ ಪ್ರಮುಖ ರಸ್ತೆ, ಅಯತೊಲ್ಲಾ ಖಾನ್ ಮನೆ, ಕಚೇರಿಯ ಚಲನವಲನಗಳನ್ನ ಮಾನಿಟರ್ ಮಾಡಲು ಅವಕಾಶ ಸಿಕ್ಕಿತು. ಟ್ರಾಫಿಕ್ ಕ್ಯಾಮೆರಾ ವಿಡಿಯೋ ಮೂಲಕ ಅಯತೊಲ್ಲಾ ಅಲಿ ಖಮೇನಿಯ ಚಲನವಲನವನ್ನ ಟ್ರ್ಯಾಕ್ ಮಾಡಲು ಇಸ್ರೇಲ್ಗೆ ಸಾಧ್ಯವಾಯಿತು. ಇದರಿಂದಾಗಿಯೇ ಕಳೆದ ಶನಿವಾರ ನಿಖರವಾಗಿ ಗುರಿಯಿಟ್ಟು ಖಮೇನಿ ಇದ್ದ ಸ್ಥಳದ ಮೇಲೆಯೇ 30 ಕ್ಷಿಪಣಿ ಬಾಂಬ್ ಹಾಕಿ ಹತ್ಯೆ ಮಾಡಲಾಗಿದೆ. ಇಸ್ರೇಲಿ ಗುಪ್ತಚರ ಸಂಸ್ಕೃತಿಯಲ್ಲಿ ಇಂಟೆಲಿಜೆನ್ಸ್ ಗುರಿಯಾಗಿಸಿಕೊಳ್ಳುವುದು ಅತ್ಯಂತ ಅಗತ್ಯವಾದ ಯುದ್ಧ ತಂತ್ರ ಸಮಸ್ಯೆಯಾಗಿದೆ. ಇದನ್ನ ಕಾರ್ಯತಂತ್ರವನ್ನ ಸಕ್ರಿಯಗೊಳಿಸಲು ವಿನ್ಯಾಸಗೊಳಿಸಲಾಗಿದೆ ಎಂದು ಇಸ್ರೇಲಿ ಮಿಲಿಟರಿ ಮೀಸಲುಗಳಲ್ಲಿ ಬ್ರಿಗೇಡಿಯರ್ ಜನರಲ್ ಮತ್ತು ಅದರ ಗುಪ್ತಚರ ನಿರ್ದೇಶನಾಲಯದಲ್ಲಿ 25 ವರ್ಷಗಳ ಅನುಭವ ಇರುವ ಇಟೈ ಶಫೀರಾ ಹೇಳಿದ್ದಾರೆ. ಯಾರನ್ನಾದ್ರೂ ಹತ್ಯೆ ಮಾಡಬೇಕು ಎಂದು ನಿರ್ಧಾರ ತೆಗೆದುಕೊಂಡ್ರೆ, ನಾವು ನಿರ್ಧರಿಸಿದ್ರೆ ಇಸ್ರೇಲಿನಲ್ಲಿ ನಾವು ಗುರಿ ಇಡುವವರೆಗೂ ಗುಪ್ತಚರವನ್ನ ಒದಗಿಸುತ್ತೇವೆ ಎಂಬ ಸಂಸ್ಕೃತಿ ಇದೆ. ಇದು ಇಟೈ ಶಫೀರಾ ಹೇಳಿದ್ದು. ಇಸ್ರೇಲ್ ವಿದೇಶಿ ನೆಲೆಗಳಲ್ಲಿ ನೂರಾರು ಮಂದಿಯನ್ನ ಹತ್ಯೆ ಮಾಡಿದೆ. ಉಗ್ರಗಾಮಿ ನಾಯಕರು, ಪರಮಾಣು ವಿಜ್ಞಾನಿಗಳು, ಇಂಜಿನಿಯರ್ಗಳು ಹಾಗೂ ಮುಗ್ಧ ಜನರನ್ನ ಗುರಿಯಾಗಿಸಿಕೊಂಡು ಹತ್ಯೆ ಮಾಡಿದ ಇತಿಹಾಸ ಇದೆ. ಕಳೆದ ಜೂನ್ನಲ್ಲಿ ನಡೆದ ಇಸ್ರೇಲ್ ಇರಾನ್ ಸಂಘರ್ಷದ ವೇಳೆ 1 ಡಜನ್ಗಿಂತಲೂ ಹೆಚ್ಚು ಇರಾನ್ ಪರಮಾಣು ವಿಜ್ಞಾನಿಗಳು, ಮಿಲಿಟರಿ ಹಿರಿಯ ಅಧಿಕಾರಿಗಳನ್ನ ನಿಮಿಷಗಳಲ್ಲಿ ಕೊಲ್ಲಲಾಗಿತ್ತು. ಮೊಸಾದ್ ಇರಾನ್ನಲ್ಲಿ ತನ್ನ ಏಜೆಂಟುಗಳನ್ನ ನೇಮಕ ಮಾಡಿಕೊಂಡು ಪ್ರತಿನಿತ್ಯ ಮಾಹಿತಿ ಸಂಗ್ರಹಿಸಿದೆ. ವ್ಯಾಪಕವಾಗಿ ಇರಾನ್ ಮಿಲಿಟರಿ ಡಾಟಾ ವಿಶ್ಲೇಷಣೆ ನಡೆಸಿದೆ. ವರ್ಷಗಳಿಂದ ಇಂಟೆಲಿಜೆನ್ಸ್ ಮಾಹಿತಿಯನ್ನ ಸಂಗ್ರಹಿಸಿ ಕಳೆದ ಶನಿವಾರ ದಿಢೀರನೆ ಅಯತೊಲ್ಲಾ ಅಲಿ ಖಮೇನಿ ಇದ್ದ ಸ್ಥಳದ ಮೇಲೆ ಕ್ಷಿಪಣಿ ಬಾಂಬ್ ದಾಳಿ ನಡೆಸಿ ಹತ್ಯೆಗೈಯುವಲ್ಲಿ ಯಶಸ್ವಿಯಾಗಿದೆ. ಇದು ಇಸ್ರೇಲ್ನ ತಾಕತ್ತಾಗಿದೆ. ಸ್ನೇಹಿತರೆ, ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.